ರಾಜ್ಯ ರಾಜಕಾರಣದಲ್ಲಿ ಜಾತಿ ಜನಗಣತಿ ದೊಡ್ಡ ಮಟ್ಟದಲ್ಲಿ ಜ್ವಾಲೆಯನ್ನು ಎಬ್ಬಿಸಿರುವಂಥದ್ದು. ಇದಕ್ಕೆ ಪ್ರಬಲ ಸಮುದಾಯಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಕಾಸ್ ಇದು ಅವೈಜ್ಞಾನಿಕವಾಗಿ ಕೂಡಿರುವಂತ ಒಂದು ಸಮೀಕ್ಷೆ. ಬಿಕಾಸ್ ಸರಿಯಾಗಿ ಸಮೀಕ್ಷೆಯನ್ನ ಮಾಡಿಲ್ಲ, ಅಂಕಿಅಂಶವನ್ನ ಕೊಟ್ಟಿಲ್ಲ, ಬೇಕಾಬಿಟ್ಟಿಯಾಗಿ ಮಾಡಲಾಗಿದೆ. ನಾವು ಜಾತಿ ಜನಗಣತಿಗೆ ವಿರೋಧ ಅಲ್ಲ, ಆದ್ರೆ ಅವೈಜ್ಞಾನಿಕವಾಗಿ ಈ ಒಂದು ಜಾತಿ ಜನಗಣತಿಯನ್ನ ಮಾಡಲಾಗಿದೆ ಅನ್ನುವಂತ ಆರೋಪವನ್ನ ಮಾಡಲಾಗ್ತದೆ. ವರದಿ ಒಪ್ಪದಂತೆ ಸ್ವಾಮೀಜಿಗಳಿಂದ ಒತ್ತಡ ಹೆಚ್ಚಾಗ್ತಾ ಇದೆ. ಧರ್ಮ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ಮೇಲ್ವರ್ಗಗಳ ಸಚಿವರು. ವರದಿಯನ್ನ ಯಾವುದೇ ಕಾರಣಕ್ಕೂ ಒಪ್ಪಬೇಡಿ, ಕ್ಯಾಬಿನೆಟ್ನಲ್ಲಿ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಒಕ್ಕಲಿಗ ವೀರಶೈವ ಲಿಂಗಾಯತರ ಮೇಲೆ ಒತ್ತಡವನ್ನ ಹಾಕಲಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ ದೊಡ್ಡ ಸಮುದಾಯ ಅಂತ ಗುರುತಿಸಿಕೊಂಡಿದ್ದಂತೂ ಲಿಂಗಾಯತ ಸಮುದಾಯ, ಅದಾದ್ಮೇಲೆ ಒಕ್ಕಲಿಗ ಸಮುದಾಯ ಅನ್ನುವಂಥದ್ದಿತ್ತು. ಈಗ ಈ ಒಂದು ವರದಿಯ ಪ್ರಕಾರ ನೋಡೋದಾದ್ರೆ ದೊಡ್ಡ ಸಮುದಾಯ, ದೊಡ್ಡ ಧರ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥದ್ದು ಅಂದ್ರೆ ಅದು ಮುಸ್ಲಿಂ ಸಮುದಾಯ ಅನ್ನುವಂಥದ್ದು ಅಲ್ಲಿ ಗೊತ್ತಾಗ್ತಾ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಮ್ಮ ಸಮುದಾಯವನ್ನ ತುಂಬಾ ಕಡಿಮೆ ಅಂಕಿಅಂಶದಲ್ಲಿ ತೋರಿಸಿರುವಂಥದ್ದು ಅಂತ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯದ ಆಕ್ರೋಶಕ್ಕೆ ಗುರಿಯಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಇದನ್ನ ಒಪ್ಪಬಾರದು ಅಂತ ಲಿಂಗಾಯತ ಸಮುದಾಯದವರು ಮತ್ತೆ ಒಕ್ಕಲಿಗ ಸಮುದಾಯದವರು ಸಾಕಷ್ಟು ಒತ್ತಡವನ್ನ ಹಾಕ್ತಾ ಇದ್ದಾರೆ ಆ ಒಂದು ಸಮುದಾಯದ ಸಚಿವರುಗಳ ಮೇಲೆ. ಈಗ DK ಶಿವಕುಮಾರ್ ಅವರು ಆ ಅಂಕಿಅಂಶವನ್ನ ನೋಡೋಣ, ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ಅದ್ರ ಬಗ್ಗೆ ಸರಿಪಡಿಸುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೈಗೊಳ್ಳಬೇಕಾಗತ್ತೆ ಅಂತ ಹೇಳಿದ್ರು. ಸೊ ಹೀಗಾಗಿ ಮತ್ತಷ್ಟು ಒತ್ತಡ ಜಾಸ್ತಿ ಆಗತ್ತಾ ಕಾದ್ ನೋಡ್ಬೇಕಾಗಿದೆ. ಸ್ವಾಮೀಜಿಗಳು ಹೇಳ್ತಾ ಇರುವ ರೀತಿಯಲ್ಲಿ ಅವರ ಒತ್ತಡಕ್ಕೆ ಮಣಿದು ಸಚಿವ ಸಂಪುಟ ಸಭೆ ಅಂದ್ರೆ ವಿಶೇಷ ಕ್ಯಾಬಿನೆಟ್ ಸಭೆಯನ್ನ ಕರೆಯಲಾಗಿದೆ. ಏಪ್ರಿಲ್ 17ನೇ ತಾರೀಕು. ಆ 17ನೇ ತಾರೀಕು ನಡೆಯುವಂತ ಸಭೆಯ ಸಂದರ್ಭದಲ್ಲಿ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾರ ಈ ಸಮುದಾಯದ ಸಚಿವರುಗಳು, ಕಾದ್ ನೋಡಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಆಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನ್ ಪಟೇಲ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಒಕ್ಕಲಿಗ ಸಮುದಾಯ ಎಷ್ಟಿದೆ, ಲಿಂಗಾಯತ ಸಮುದಾಯ ಎಷ್ಟಿದೆ, ಇಷ್ಟು ದಿನ ನಾವೇ ಪ್ರಬಲರು, ನಮ್ಮ ಜನಸಂಖ್ಯೆನೇ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ವಿಶ್ವಾಸದಿಂದ ಬೀಗ್ತಾ ಇದ್ರು. ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಾವು ತುಂಬಾ ಸಬಲರಿದ್ದಾವೆ ಅಂತ ಹೇಳ್ಕೊಳ್ತಾ ಇದ್ದಂಥ ಸಮುದಾಯಗಳ ಜನಸಂಖ್ಯೆ ತುಂಬಾ ಕಡಿಮೆ ಅಂತ ತೋರಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗ ಅದು ಯಾವ ರೀತಿಯಾಗಿ ವಿರೋಧಕ್ಕೆ ಕಾರಣವಾಗಿದೆ, ಆ ಸಚಿವರುಗಳ ಮೇಲೆ ಒತ್ತಡವನ್ನ ಹಾಕಲಾಗ್ತಾ ಇದೆ. ಇಲ್ಲಿ ಎಷ್ಟೆಷ್ಟು ಜನಸಂಖ್ಯೆ ಇದೆ ಅನ್ನುವಂಥ ವಿಚಾರ ಸರ್ಕಾರಕ್ಕೆ ಕಂಟಕ ಆಗ್ಬೋದು ಅಂತ. ಪೃಥ್ವಿ, ಮಹತ್ವ ಬೆಳವಣಿಗೆ ಒಂದರಲ್ಲಿ ಈಗಾಗಲೇ ವೀರಶೈವ ಲಿಂಗಾಯತ ಮಹಾಸಭಾ ಜಾತಿ ಜನಗಣತಿ ವರದಿಯನ್ನು ವಿರೋಧ ವ್ಯಕ್ತಪಡಿಸಿರುವಂಥದ್ದು. ಈಗಾಗಲೇ ಸಮುದಾಯದ ಅನೇಕ ಮಠಾಧೀಶರು ಕೂಡ ವಿರೋಧ ವ್ಯಕ್ತಪಡಿಸಿರುವಂಥದ್ದು. ಇಲ್ಲಿ ಹಲವಾರು ಲೋಪದೋಷ ಇದೆ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಇದು ಒಂದು ಭಾಗ. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಮೇಲ್ವರ್ಗದ ಸಮುದಾಯದ ಕರ್ಸ್ಕೊಳ್ತಕ್ಕಂಥ ವೀರಶೈವ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಇದೀಗ ಜಾತಿ ಜನಗಣತಿ ವರದಿಯನ್ನು ವಿರೋಧ ಮಾಡ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಮಠಾಧೀಶರು ಮತ್ತು ಅವರ ಸಂಘಟನೆಗಳು ಮತ್ತು ಮುಖ್ಯಸ್ಥರುಗಳು ವಿರೋಧವನ್ನು ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು. ಯಾವುದೇ ಕಾರಣ ಕೂಡ ಇದನ್ನು ಸಮಾಜ ಒಪ್ಪಬಾರದು ಮತ್ತು ಸಚಿವ ಸಂಪುಟ ಸಭೆಯಲ್ಲಿ ಸಮಾಜದ ಸಚಿವರುಗಳು ಇದನ್ನ ಖಂಡನ ವ್ಯಕ್ತಪಡಿಸಬೇಕು ಮತ್ತು ವಿರೋಧ ವ್ಯಕ್ತಪಡಿಸಬೇಕು. ಹಾಗಾಗಿ ಮತ್ತೆ ಎಲ್ಲೊಂದು ಕಡೆ ಇದರಿಂದ ಸಮುದಾಯದ ಅಸ್ಮಿತೆಗೆ ಹೊಡೆತ ಬೀಳುತ್ತೆ. ಆ ಮುಖಾಂತರ ಎಲ್ಲೊಂದು ಕಡೆ ಪರಿಶಿಷ್ಟ ಜಾತಿ ಪಂಗಡ OBC ಸಮುದಾಯದ ಮೇಲುಗೈ ಆಗುತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಸಮುದಾಯದ ಜನಪ್ರತಿನಿಧಿಗಳಿಗೆ ಅಧಿಕಾರದ ರಾಜಕಾರಣದಲ್ಲಿ ಎಲ್ಲೊಂದು ಕಡೆ ಹಿನ್ನಡೆ ಆಗುತ್ತೆ ಅನ್ನೋಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವುದೇ ಸರ್ಕಾರಗಳು ರಚನೆ ಆದರೂ ಕೂಡ, ಯಾವುದೇ ಚುನಾವಣೆ ನಡೆದರೂ ಕೂಡ ಎಲ್ಲೊಂದು ಕಡೆ ಮೇಲ್ವರ್ಗದ ಸಮುದಾಯದರದೇ ಪಾರುಪತ್ಯ ಇರತಕ್ಕಂಥದ್ದು ಮತ್ತು ಲೀಡಿಂಗ್ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ OBC ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯದವರು 60%ಕ್ಕೂ ಹೆಚ್ಚು ರಾಜ್ಯದಲ್ಲಿದ್ದಾರೆ ಅಂತ ಹೇಳಿದ್ರೆ ಎಲ್ಲೊಂದು ಕಡೆ ಇದು ಅಧಿಕಾರಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲೊಂದು ಕಡೆ ಡಾಮಿನೇಷನ್ ಕೂಡ ಇದು ಎಲ್ಲೊಂದು ಕಡೆ ಕೊಕ್ಕೆ ಆಗುತ್ತೆ ಅಂತೇಳಿ ಆತಂಕವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಲ್ಲದೆ ಇದರ ಬೆನ್ನಲ್ಲೇ ಪ್ರಮುಖ ಬೆಳವಣಿಗೆ ಕೂಡ ನಡೆದಿರ್ತಕ್ಕಂಥದ್ದು. ಈಗಾಗಲೇ ವೀರಶೈವ ಲಿಂಗಾಯತ ಮಹಾಸಭಾದ ಎಲ್ಲ ಸ್ವಾಮೀಜಿಗಳು ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮತ್ತೊಮ್ಮೆ ಜಾತಿ ಸಮೀಕ್ಷೆಯನ್ನು ಮತ್ತೆ ಮರುಪರಿಶೀಲಿಸಬೇಕು ಮತ್ತು ಮತ್ತೊಮ್ಮೆ ಮಾಡಿಸ್ಬೇಕಂತೇಳಿ ಒತ್ತಡವನ್ನು ಆಗ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಪೃಥ್ವಿ, ವೀರಶೈವ ಲಿಂಗಾಯತ ಮಹಾಸಭಾದಿಂದ ಇದೀಗ ಈ ಲೋಪದೋಷಗಳು ಸಂಬಂಧಪಟ್ಟಾಗೆ ಅಧ್ಯಯನಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿರುವಂಥದ್ದು. ನಿವೃತ್ತ IAS ಅಧಿಕಾರಿಯಾಗಿರ್ತಕ್ಕಂಥ K ಶಿವಮೂರ್ತಿಯವರ ನೇತೃತ್ವದಲ್ಲಿ ಈಗಾಗಲೇ ತಂಡವನ್ನು ರಚನೆ ಮಾಡಿರತಕ್ಕಂಥದ್ದು. ಆ ತಂಡ ಇಡೀ ಸಮೀಕ್ಷೆಯಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನ ಪತ್ತೆ ಹಚ್ಚುವಂಥದ್ದು. ಪತ್ತೆ ಹಚ್ಚಿ ನಂತರ ಸಚಿವ ಸಂಪುಟ ಸಭೆಯಲ್ಲಿ ಇದನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ವೀರಶೈವ ಮಹಾಸಭಾದ ನಾಯಕರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರ ಹೆಗಲಿಗೆ ವಹಿಸಿರ್ತಕ್ಕಂಥ
ಅವರು ಸರ್ಕಾರಕ್ಕೆ ಮತ್ತು ಸಚಿವ ಸಂಪುಟ ಸಭೆಯಲ್ಲಿ ಏನೆಲ್ಲ ಲೋಪದೋಷಗಳಿದ್ದಾವೆ ಅದನ್ನು ವಿವರಿಸಲಿಕ್ಕೆ ಅವರಿಗೆ ಜವಾಬ್ದಾರಿಯನ್ನು ಕೂಡ ಕೊಡ್ತಿರ್ತಕ್ಕಂಥದ್ದು. ಒಟ್ಟಾರೆ ಮೇಲ್ವರ್ಗದ ಸಮುದಾಯದ ಜನಪ್ರತಿನಿಧಿಗಳಿಗೆ ಇದೊಂಥರ ಧರ್ಮ ಸಂಕಟ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಎಲ್ಲೊಂದು ಕಡೆ ನೇರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದರೆ ಚುನಾವಣಾ ರಾಜಕೀಯದಲ್ಲಿ ಮತ ಬ್ಯಾಂಕ್ ರಾಜಕಾರಣದಲ್ಲಿ ಎಲ್ಲೊಂದು ಕಡೆ ಇಕ್ಕಟ್ಟಿಗೆ ಸಿಲುಕುವ ಸಾಧ್ಯತೆ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮೇಲ್ವರ್ಗ ಸಮುದಾಯದ ಮತಗಳಿಂದಲೇ ಆರಿಸಿ ಬರಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಮೇಲ್ವರ್ಗದ ಮತಗಳೇ ಅವ್ರನ್ನ ಜನಪ್ರತಿನಿಧಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲೊಂದು ಕಡೆ OBC, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರ ಮತಗಳು ಕೂಡ ಮೇಜರ್ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಸಮುದಾಯದ ವಿರೋಧ ಕಟ್ಟಿಕೊಳ್ಳುವ ಆತಂಕ ಕೂಡ ಎದುರಾಗಿರ್ತಕ್ಕಂಥದ್ದು. ಒಂದು ವೇಳೆ ಇದನ್ನು ಕಡ್ಡಿ ತುಂಡಾದಂತೆ ಎಲ್ಲ ಒಂದು ಕಡೆ ವಿರೋಧ ವ್ಯಕ್ತಪಡಿಸಿದರೆ ಈ ಸಮುದಾಯಗಳಂದರೆ ಹಿಂದುಳಿದ ವರ್ಗದ ಸಮುದಾಯಗಳೆಲ್ಲ ಒಂದು ಕಡೆ ನೇರವಾಗಿ ಮೇಲ್ವರ್ಗದ ಸಮುದಾಯದ ರಾಜಕಾರಣಿಗಳ ವಿರೋಧವನ್ನು ಕಟ್ಟಿಕೊಳ್ಳುವ ಸ್ಥಿತಿ ನಿರ್ಮಾಣ ಆಗುತ್ತೆ. ಎಲ್ಲೊಂದು ಕಡೆ ಇದು ಜಾತಿ ಸಂಘರ್ಷಕ್ಕೂ ಕೂಡ ಎಡೆಮಾಡಿ ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ H.D. ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಸೂಕ್ಷ್ಮವಾಗಿ ಹೇಳಿದರು, ಇಲ್ಲೊಂದು ಕಡೆ ಇದು ಜಾತಿ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತೆ ಮತ್ತು ಜಾತಿ ಕಿಚ್ಚಿಗೆ ಸಿದ್ದರಾಮಯ್ಯ ಕೈ ಹಾಕಿದ್ದಾರೆ ಅಂತೇಳಿ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಈ ಒಂದು ಜಾತಿ ಗಣತಿ ವರದಿ ಎಲ್ಲೊಂದು ಕಡೆ ರಾಜ್ಯದಲ್ಲಿ ಎಲ್ಲೊಂದು ಕಡೆ ಮುಂದಿನ ದಿನಗಳಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡುತ್ತೆ ಎಂಬ ಚರ್ಚೆ ಉಂಟಾಗಿರ್ತಕ್ಕಂಥದ್ದು. ಹಾಗಾಗಿ ಏಪ್ರಿಲ್ 17ರ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಪೃಥ್ವಿ ಪ್ರಮುಖ ಚರ್ಚೆ ಆಗ್ತಿರ್ತಕ್ಕಂಥದ್ದು ಮತ್ತು ಸಚಿವರ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿರ್ತಕ್ಕಂಥದ್ದು. ಆ ಅಭಿಪ್ರಾಯದ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ಸಂಪುಟದ ಉಪಸಮಿತಿ ರಚನೆ ಮಾಡಲಿಕ್ಕೆ ಕೆಲವೊಂದು ಕಡೆ ಈಗಾಗಲೇ ಚಿಂತನೆ ನಡೆಸಿರ್ತಕ್ಕಂಥದ್ದು. ನಂತರ ಮುಂಬರಲಿರ್ತಕ್ಕಂಥ ವಿಧಾನಸಭೆ ಅಧಿವೇಶನದಲ್ಲಿ ಅಥವಾ ವಿಶೇಷ ವಿಧಾನಸಭೆ ಅಧಿವೇಶನ ಕರೆದು ಪಬ್ಲಿಕ್ ಡೊಮೇನ್ಗೆ ಬಿಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು. ವಿಧಾನಸಭೆ ಅಧಿವೇಶನದಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡಲಿ ಅಂತೇಳಿ ಮುಖ್ಯಮಂತ್ರಿಗಳ ಒಂದು ಕಡೆ ಪ್ಲಾನ್ ಅನ್ನು ಮಾಡಿರ್ತಕ್ಕಂಥ. ಆ ಮುಖಾಂತರ ವಿಧಾನಸಭೆ ಅಧಿವೇಶನದಲ್ಲಿ ಯಾರೆಲ್ಲ ವಿರೋಧ ಮಾಡ್ತಾರೆ, ಯಾರೆಲ್ಲ ಪರ ಮಾಡ್ತಾರೆ ಅನ್ನೋದು ಕೂಡ ರಾಜ್ಯದ ಜನಕ್ಕೆ ಗೊತ್ತಾಗುತ್ತೆ ಮತ್ತು ಯಾವ ಸಮುದಾಯದ ಸಂಖ್ಯೆ ಎಷ್ಟಿದೆ ಅನ್ನೋ ಒಂದು ಮಾಹಿತಿ ಕೂಡ ಆಗುತ್ತೆ ಮತ್ತು ಯಾರಿಗೆ ಮೀಸಲಾತಿ ಹಂಚಿಕೆ ಆಗಬೇಕೆಂಬ ಮಾಹಿತಿ ಕೂಡ ಹೊರಬೀಳುತ್ತೆ. ಆ ಮುಖಾಂತರ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ಜಾತಿ ಜನಗಣತಿ ವರದಿಯ ಜೇನುಗುಡಿಗೆ ಕೈ ಹಾಕುವ ಮುಖಾಂತರ ಎಲ್ಲೊಂದು ಕಡೆ ನಾನು ಅಹಿಂದ ವರ್ಗ ಮತ್ತು ಅಲ್ಪಸಂಖ್ಯಾತ ವರ್ಗದ ಚಾಂಪಿಯನ್ ಮತ್ತು ನಾಯಕ ಅನ್ನೋದೊಂದು ಮೆಸೇಜನ್ನು ಕೂಡ ಪಾಸ್ ಮಾಡಿರ್ತಕ್ಕಂಥದ್ದು ಪೃಥ್ವಿರಾಜ್ ಹಾರನಹಳ್ಳಿ. ಮತ್ತೊಂದು ಕಡೆ ಪಟೇಲ್ರೆ, ನಿನ್ನೆ ಅಷ್ಟೇ ನೀವು ಅಪ್ಡೇಟ್ ಅನ್ನು ಪಡ್ಕೊಳ್ತಾ ಇದ್ರಿ ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ ಮತ್ತೆ ಅದರಲ್ಲಿ ಇರುವಂತ ಉಪಜಾತಿಗಳು ಎಷ್ಟು ಪ್ರಮಾಣದಲ್ಲಿ ಇದಾವೆ ಅಂತ. ಈಗ ದೊಡ್ಡ ಹೋರಾಟವನ್ನ ಮಾಡ್ಕೊಂಡ್ ಬರ್ತಾ ಇದ್ರು ಪಂಚಮಸಾಲಿಯವರು. ನಾವು 80 ಲಕ್ಷ ಇದ್ದೀವಿ, 1 ಕೋಟಿ ಇದೀವಿ ಅಂತ ಹೇಳ್ತಾ ಇದ್ರು. ಪಂಚಮಸಾಲಿಗರೇ ಇಷ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಲಿಂಗಾಯತ ಸಮುದಾಯ ಓವರ್ ಆಗಿರುವಂತದ್ದೇ 66 ಲಕ್ಷ, ಅದರಲ್ಲಿ ಪಂಚಮಸಾಲಿಗಳು ಇರುವಂತದ್ದೇ 6 ಲಕ್ಷ ಅಂತ ಹೇಳಿರುವಂತದ್ದು ಮತ್ತೊಂದು ದೊಡ್ಡ ಹೋರಾಟಕ್ಕೆ ಕಾರಣ ಆಗ್ಬೋದು. ಇದರ ಜೊತೆಗೆ ನಾವು ನೋಡೋದಾದ್ರೆ ಈಗ OBC 32% ಇರುವಂತದನ್ನ 51%ಗೆ ಏರಿಸ್ತೀವಿ ಅಂತ ಹೇಳ್ತಾ ಇದ್ರಲ್ಲ. ಈಗ SC/ST ಸಮುದಾಯದ್ದು ಟೋಟಲಿ 22.5% ಏನೋ ಬರುತ್ತೆ. ಅವರ ಒಂದು ರಿಸರ್ವೇಶನ್ ಅನ್ನ ಜಾಸ್ತಿ ಮಾಡದೇ ಇರುವಂತದ್ದು ಕೂಡ ಏನಾದರೂ ಆಕ್ರೋಶಕ್ಕೆ ಗುರಿ ಆಗ್ಬೋದಾ? ಅದು ಕೂಡ ಮತ್ತೊಂದು ಕಿಚ್ಚಿಗೆ ಕಾರಣ ಆಗ್ಬೋದಾ ಅಂತ. ಪೃಥ್ವಿ, ಪ್ರಮುಖವಾಗಿ ರಾಜ್ಯದಲ್ಲಿ ನಾವು ಅತಿ ಹೆಚ್ಚು ಜನಸಂಖ್ಯೆ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹೊರತುಪಡಿಸಿದ್ರೆ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನಾವೇ ಅಂತೇಳಿ ವೀರಶೈವ ಲಿಂಗಾಯತ ಸಮುದಾಯ ಕೂಡ ಹೇಳ್ಕೊಳ್ತಿದ್ರು. ಸ್ವಾಮೀಜಿಗಳು ಕೂಡ ಇದನ್ನು ಹೇಳ್ತಿದ್ರು ಮತ್ತು ಜನಪ್ರತಿನಿಧಿಗಳು ಕೂಡ ಹೇಳ್ಕೊಳ್ತಿದ್ರು. ಆದರೆ ಇದೀಗ ಜಾತಿ ಗಣತಿ ವರದಿಯಲ್ಲಿ ಪ್ರಮುಖವಾಗಿ ಅಲ್ಪಸಂಖ್ಯಾತರು 2ನೇ ಸ್ಥಾನವನ್ನು ತುಂಬಿರ್ತಕ್ಕಂಥದ್ದು ಮತ್ತು 3ನೇ ಸ್ಥಾನಕ್ಕೆ ಲಿಂಗಾಯತ ಸಮುದಾಯ ಇಳಿದಿರ್ತಕ್ಕಂಥದ್ದು. ಇಲ್ಲಿ 66 ಲಕ್ಷ ಅಂತ ಹೇಳಿದ್ರು ಕೂಡ ಪ್ರಮುಖವಾಗಿ ತಾವು ಗಮನಿಸಬೇಕು, ಪಂಚಮಸಾಲಿ ಸಮುದಾಯದವರು ಈಗಾಗಲೇ ಅವರು ಕ್ಲೈಮ್ ಮಾಡ್ಕೊಳ್ತಿರ್ತಕ್ಕಂಥದ್ದು ನಾವು 80 ಲಕ್ಷದಿಂದ 1 ಕೋಟಿ ಇದ್ದೀವಿ ಅಂತ ಹೇಳಿ ಅವರು ಕ್ಲೈಮ್ ಅನ್ನು ಮಾಡ್ಕೊಳ್ತಿರ್ತಕ್ಕಂಥದ್ದು. ಅವರ ಪ್ರಕಾರ ಅದು 80 ಲಕ್ಷದ 1 ಕೋಟಿ ಆದರೆ ಇಲ್ಲಿ ವರದಿಯಲ್ಲಿ 6 ಲಕ್ಷ ತೋರಿಸಿರ್ತಕ್ಕಂಥದ್ದು. ಆದರೆ ಪ್ರಮುಖವಾಗಿ ಎಲ್ಲೊಂದು ಕಡೆ ಜಾತಿ ಗಣತಿ ಸಮೀಕ್ಷೆ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಪಂಚಮಸಾಲಿಯನ್ನು ಸಪ್ರೇಟ್ ಆಗಿ ನಮೂದಿಸದೆ ಇರುವುದೇ ಅವರಿಗೆ ಹೊಡೆತ ಕೊಟ್ಟಿದೆ ಅಂತ ಕೂಡ ಹೇಳ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ವೀರಶೈವ ಲಿಂಗಾಯತರು 10 ಲಕ್ಷ ಅಂತೇಳಿ ತೋರಿಸಿರ್ತಕ್ಕಂಥದ್ದು. ಅನೇಕ ಉಪಜಾತಿಗಳ ನಡುವೆ ಕೂಡ ವೀರಶೈವ ಲಿಂಗಾಯತರು 10 ಲಕ್ಷ ಇರ್ತಕ್ಕಂಥದ್ದು, ಪಂಚಮಸಾಲಿ 6 ಲಕ್ಷ ಅಂತ ಇರ್ತಕ್ಕಂಥದ್ದು. ಹಾಗಾಗಿ ಇದು ಎಲ್ಲೊಂದು ಕಡೆ ನೀವು ಹೇಳಿದಂತೆ ಮುಂದಿನ ದಿನಗಳಲ್ಲಿ ದೊಡ್ಡ ವಿರೋಧಾಭಾಸ ಕೂಡ ಎಡೆ ಮಾಡಿಕೊಡ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸರ್ಕಾರ ಜಾಣ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಮತ್ತು OBC ಸಮುದಾಯಕ್ಕೆ ಅಂದರೆ ಜಾತಿ ಆಧಾರಿತ ಅಂದರೆ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕಂತ ಸಲಹೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಲಿಂಗಾಯತ ಸಮುದಾಯಕ್ಕೆ ಕೂಡ ಎಲ್ಲ ಒಂದು ಕಡೆ ಪ್ರವರ್ಗದ ಅಡಿಯವರು ಕೂಡ ಮೀಸಲಾತಿ ಕೊಡಲಿಕ್ಕೆ ಪ್ಲಾನನ್ನು ಮಾಡಿರ್ತಕ್ಕಂಥ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಕೂಡ ಮೀಸಲಾತಿಯ ಲೆಕ್ಕಾಚಾರವನ್ನು ಇಟ್ಟಿರ್ತಕ್ಕಂಥದ್ದು. ಆ ಲೆಕ್ಕ ಆದರೆ ಸರ್ಕಾರದ 75% ಮೀಸಲಾತಿಯನ್ನು ದಾಟುತ್ತೆ ಮತ್ತು ಕೇಂದ್ರ ಸರ್ಕಾರದ EWS ಸೇರಿದ್ರು ಕೂಡ ಅದು 85% ಸೇರುತ್ತೆ. ಇದು ಎಲ್ಲೊಂದು ಕಡೆ ಕಾಕ್ ಆ್ಯಂಡ್ ಬುಲ್ ಸ್ಟೋರಿ ರೀತಿ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಒಟ್ಟಾರೆ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ಈ ಜೇನುಗುಡಿಗೆ ಕೈ ಹಾಕುವ ಮುಖಾಂತರ ಎಲ್ಲೊಂದು ಕಡೆ ಇದು ಒಂದಷ್ಟು ಡಿಸ್ಟರ್ಬೆನ್ಸ್ ಕಾರಣ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಇದು ಪ್ರಮುಖವಾಗಿ ಚುನಾವಣಾ ರಾಜಕೀಯ ಮಾಡ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಇದು ಧರ್ಮ ಸಂಕಟ ಆಗಿರ್ತಕ್ಕಂಥದ್ದು ಪೃಥ್ವಿ.